ದುಬೈಗೆ ಹೋಗಿದ್ರಿ. ದುಬೈದೊಂದಷ್ಟು ವೀಡಿಯೋಸನ್ನು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ಕೊಂಡಿದ್ದೀರಾ. ಅಲ್ಲೋಗಿ ನೀವು ಫಸ್ಟು ಆ, ನೀವು ಸಂತ್ರಸ್ತರಾದ್ರಿ. ಆಮೇಲೆ ಸಹಾಯ ಹಸ್ತ ನೀಡುವಂಥ ಒಂದು ಪ್ರಯತ್ನನ ಮಾಡಿದ್ರಿ. ಸೊ ಅದು ಮಾಧ್ಯಮಗಳಲ್ಲೂ ಸಹ ಸುದ್ದಿಗಳು ಬಿತ್ತರ ಆಗಿತ್ತು. ಏನಾಯ್ತು ಸರ್? ದುಬೈಗೆ ಏನಕ್ಕೆ ಹೋಗಿದ್ರಿ? ಯಾವ ಇಂಟೆನ್ಷನ್ನಲ್ಲಿ ಹೋಗಿದ್ರಿ? ಮತ್ತು ಯುದ್ಧದ ಸಂದರ್ಭದ ಅನುಭವವನ್ನು ಹೇಳ್ಬೋದಾ? ಸೊ ನಾವು ಈಗ ಅಕ್ಟೋಬರಲ್ಲಿ ನಾವು ಈಗ ಏನು ಕಂಪ್ನಿನ ಸೆಪ್ಟೆಂಬರಲ್ಲಿ ನಂದು ಸೋಷಿಯಲ್ ಮೀಡಿಯಾ ನಂದು ಏನು ಜಾಸ್ತಿ ಓಡ್ತಾ ಇರಲಿಲ್ಲ. ಹೋದ ವರ್ಷ ಅಕ್ಟೋಬರ್ 2024ನೇ ಇಸ್ವಿನಲ್ಲಿ ನಾನು ಸೋಷಿಯಲ್ ಮೀಡಿಯಾ ಸ್ಟಾರ್ಟ್ ಮಾಡಿದ್ದೆ, ಆ್ಯಕ್ಟಿವ್ ಮಾಡಿದ್ದು. ಸೊ ಆವಾಗಿಂದ ಆಗಸ್ಟ್ 16, 2025 ತನಕ ನನ್ನ ವಿಡಿಯೋ ಒಂದು ಕೂಡ ವೈರಲ್ ಆಗಿರಲಿಲ್ಲ. ಬಟ್ ಒಂದು ವಿಡಿಯೋ ವೈರಲ್ ಆಯಿತು. ಯಾವುದೋ ಒಂದು ಚರಂಡಿ ಹತ್ರ ನಿಂತ್ಕೊಂಡು ನಾನು ಮಾತಾಡಬೇಕಾದ್ರೆ ಆ ವಿಡಿಯೋ ವೈರಲ್ ಆಯಿತು. ಮಿಲಿಯನ್ ಗಟ್ಟಲೆ ವ್ಯೂಸ್ ಆಯಿತು. ಸೊ ಯಾವಾಗ ಅದು ವೈರಲ್ ಆಯಿತು ಆವಾಗ ನಾನೊಂದು ಫೋರಮ್ ಕ್ರಿಯೇಟ್ ಮಾಡಿದೆ. ಸೊ ಫೋರಮ್ ಕ್ರಿಯೇಟ್ ಮಾಡಿ ಒಂದು ಜನಗಳ ಸಮೂಹ ಮಾಡಿದೆ. ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಜನರೂ ಕೂಡ ಆ ಫೋರಮ್ ಒಳಗಡೆ ಬಂದರು. ಸೊ ಅದು ಮ್ಯಾಕಿಸ್ ಅಗ್ರೆಸಿಸ್ ನೆಟ್ ಫೋರಮ್ ಅಂತ ರೆಡಿ ಮಾಡಿದೆ. ಆ ಫೋರಮ್ ಮುಖಾಂತರ ನಾನು ಏನೇನು ಮಾಡಬೇಕು ಅಂತಿದ್ದೀನಿ ಆ ಯೋಜನೆಗಳನ್ನ ಎಲ್ಲರ ಹತ್ರನೂ ಬಿತ್ತರಿಸಿಕೆ ಅಂತ ಹೋದೆ, ಹೇಳಲಿಕ್ಕೆ ಅಂತ ಶುರು ಮಾಡಿದೆ. ಸೊ ಜನಕ್ಕೆ ಅದೆಲ್ಲ ಅರ್ಥ ಆಯಿತು. ಸೊ ಈ ಫೋರಮ್ಮಿಂದನೇ ನಾನೇನು ಮಾಡಿದೆ ಅಂತ ಹೇಳ್ತು ಅಂದರೆ ಒಂದು ಕಂಪ್ನಿನ ಕಟ್ಟಿದೆ. ಅದೇ ಈಗ ಮ್ಯಾಕಿಸ್ ಪಾಸ್ಮಾರ್ಟ್ ಇಂಡಿಯಾ ಲಿಮಿಟೆಡ್ ಅಂತ ಒಂದು ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ. ಇಲ್ಲಿ ನನಗೆ ತುಂಬ ಜನ ನನಗೆ ಸಪೋರ್ಟಿವ್ ಆಗಿ ಬಂದು ನಿಂತ್ಕೊಂಡ್ರು, ಷೇರುದಾರರಾದರು. ಸೊ ನಮ್ಮ ಮೊದಲನೇ ಕಲೆಕ್ಷನ್ ಏನಾಯಿತು ಅಂದರೆ 1,65,00,000 ತನಕನೂ ಬಂತು. ಈ ಷೇರುದಾರರಾದಾಗ ನಾನೇನು ಮಾಡಿದೆ ಅಂತಂದರೆ ನಮ್ಮ ಗುರಿ ಇದ್ದಂಥದ್ದು ಏನು, ನಮ್ಮ ದೇಶದಲ್ಲಿ ದುಬೈಗೆ ಆಯಿಲ್ ಹೇಗೋ ಇಂಡಿಯಾಗೆ ಸಾಯಿಲ್ ಹಾಗೆ ಅನ್ನುವಂಥ ಕಾನ್ಸೆಪ್ಟ್ ಇಟ್ಕೊಂಡಿರೋ ನಾನು. ಸೊ ದುಬೈ ಏನು ಮಾಡ್ತು, ತನ್ನಲ್ಲಿದ್ದಂಥ ಆಯಿಲ್ನ ಇಡೀ ಪ್ರಪಂಚಕ್ಕೆ ಸೇಲ್ ಮಾಡಿ ಆ ಪ್ರಪಂಚದಲ್ಲಿರುವಂಥ ಕರೆನ್ಸಿನೆಲ್ಲ ತನ್ನ ದೇಶಕ್ಕೆ ತರಿಸ್ಕೊಡ್ತು. ಅದೇ ಫಾರ್ಮೆಟಲ್ಲಿ ನಮ್ಮಲ್ಲಿರುವಂಥ ರಿಸೋರ್ಸಸ್ ಏನು, ಭೂಮಿ. ಸೊ ಈ ಭೂಮಿನ ನಾವೇನು ಮಾಡೋಣ, ಯೂಸ್ ಮಾಡೋಣ. ಏನು 68% ಅಗ್ರಿಕಲ್ಚರ್ ಲ್ಯಾಂಡ್ ಯೂಸ್ ಆಗ್ತಿಲ್ವೋ ಈ ಅಗ್ರಿಕಲ್ಚರ್ ಲ್ಯಾಂಡ್ನ ಯೂಸ್ ಮಾಡೋಣ. ಇದನ್ನು ಸಂಪೂರ್ಣವಾಗಿ ಯೂಸ್ ಮಾಡ್ತು ಅಂತಂದರೆ ನಾವು 32% ಎಲ್ಲ ಬದುಕಿದ್ದೀವಿ, ಚೆನ್ನಾಗಿದ್ದೀವಿ. ಸೊ ಇದನ್ನೆಲ್ಲ ಯೂಸ್ ಮಾಡಿದಾಗ ಇದನ್ನು ಪ್ರಪಂಚದಾದ್ಯಂತ ಮಾರಾಟ ಮಾಡೋಣ. ಎಲ್ಲ ದೇಶದಲ್ಲೂ ನಮ್ಮ ಸೂಪರ್ ಮಾರ್ಕೆಟ್ಸ್ನ ಮಾಡೋಣ. ಅಲ್ಲಿಗೆ ನಮ್ಮ ದೇಶದಲ್ಲಿ ಬೆಳೆಯುವಂಥ ವಸ್ತುಗಳನ್ನ ಅಲ್ಲಿಗೆ ಸೇಲ್ ಮಾಡೋಣ ಅನ್ನುವಂಥ ಗುರಿ ಇಟ್ಕೊಂಡು ಯಾವಾಗ ನಮ್ಮ ಕಂಪ್ನಿನಲ್ಲಿ ಒಂದಷ್ಟು ಫಂಡ್ ಮೊಬಿಲೈಸ್ ಆಯಿತು, ಇಮಿಡಿಯೇಟಾಗಿ ನಾನು ಜಾನ್ವರಿ ದುಬೈಗೆ ಹೋಗಿ UAEನಲ್ಲಿ ಒಂದು ಕಂಪ್ನಿನ ಓಪನ್ ಮಾಡ್ತೀನಿ, ಮ್ಯಾಕಿಸ್ ಪಾಸ್ಮಾರ್ಟ್ ಇಂಟರ್ನ್ಯಾಷನಲ್ ಜನರಲ್ ಟ್ರೇಡಿಂಗ್ LLC ಅಂತ ಅಂದ್ಬಿಟ್ಟು. ಸೊ ಇದು 100% ಶೇರ್ ನಾನು ಒಬ್ಬಂದೇ ಇದೆ. ಸೊ ಇಲ್ಲಿ ಅಲ್ಲಿ ಕಂಪ್ನಿ ಓಪನ್ ಮಾಡಿದಾಗ ಅಲ್ಲಿಗೆ ನನಗೇನಾಯಿತು ಅಂದರೆ ಫಸ್ಟ್ ಕಂಪ್ನಿ ಓಪನ್ ಮಾಡಾದ್ಮೇಲೆ ನಾನು 7 ದಿನ ಇದ್ದೆ, 6 ದಿನನೋ ಏನೋ ಇದ್ದೆ. ಅದಾದ ನಂತರ ಮತ್ತೆ ಇನ್ನೊಂದು ಸರಿ ಹೋಗಬೇಕಾಗಿತ್ತು. ಆ ಇನ್ನೊಂದು ಸರಿ ಹೋಗೋ ಟ್ರಿಪ್ಪೇ ನಂದು ಫೆಬ್ರವರಿನಲ್ಲಿ ನಾನು ಇಟ್ಕೊಂಡಿದ್ದು. ದಟ್ ಸೆಕೆಂಡ್ ಟೈಮ್ ನಾನು ಹೋಗ್ತಾ ಇದ್ದೆ. ಫೆಬ್ರವರಿ 25th ಹೋಗೋಣ ಅಂತ ಅಂದ್ಬಿಟ್ಟು. ಸೊ ಫೆಬ್ರವರಿ 25th ಹೋದೆ. ಅಲ್ಲಿ ನನಗೆ ಏನೇನು ಫಾರ್ಮಾಲಿಟೀಸ್ ಇತ್ತು ಅದೆಲ್ಲ ಮುಗೀತು. ಮುಗಿದಾದ್ಮೇಲೆ ನನಗೆ ಬ್ಲಡ್ ಚೆಕ್ ಎಲ್ಲ ಇತ್ತು. ನಾನು ಬ್ಲಡ್ ಚೆಕ್ ಮಾಡಿಸ್ಬೇಕಾಗಿತ್ತು. ಅಲ್ಲಿ ಕಂಪ್ನಿ ರಿಜಿಸ್ಟ್ರೇಷನ್ ಆಗಬೇಕು ಅಂದರೆ ಬ್ಲಡ್ ಚೆಕ್ಕು ಮತ್ತು ಮುಖ್ಯವಾಗಿ ಚೆಸ್ಟ್ ಎಕ್ಸ್ರೇನೆಲ್ಲ ಮಾಡ್ತಾರೆ ಅವರು. ಅದನ್ನೆಲ್ಲ ಮಾಡಿದ್ರು. ಅದೆಲ್ಲ ಮಾಡಾದ್ಮೇಲೆ ಎಮಿರೇಟ್ಸ್ ID ಎಲ್ಲ ಬರೋದಕ್ಕೆ ನನಗೇನಾಯಿತು, ಟೈಮ್ ತಗೊಳ್ತು. ಸೊ ನಂದು 1ನೇ ತಾರೀಕು ನಂದು ಫ್ಲೈಟ್ ಇತ್ತು. ಯಾವತ್ತು ಮಾರ್ಚ್ 1ನೇ ತಾರೀಕು ನನಗೆ ಫ್ಲೈಟ್ ಇತ್ತು. ಸೊ ಮಾರ್ಚ್ 1ನೇ ತಾರೀಕು ನಾನು ಹೊರಡೋಣ ಅಂತ ಹೋಗಿದ್ದೀನಿ. ಅವತ್ತೇ ಯುದ್ಧ ಸ್ಟಾರ್ಟ್ ಆಯಿತು. ಸೊ ನಾನು ವಿಕ್ಟಿಮ್ ಆದೆ ಅಲ್ಲಿಗೆ. ಬಟ್ ನನಗೆ ಯಾವುದೋ ಒಂದು ಮಾಧ್ಯಮ, ಸೊ ನಿಮ್ಮ ಮುಖಾಂತರನೂ ಆ ಮಾಧ್ಯಮ ಎಲ್ಲ ನಮಗೆ ಬಂದಿದ್ದರಿಂದ ನಾವೇನು ಮಾಡಿದೋ ಆ ಮಾಧ್ಯಮದ ಮುಖಾಂತರ ಒಂದು ವಿಚಾರನೇ ಹೇಳ್ದೋ, ನಮ್ಮ ಹತ್ರ ಏನೋ ದುಡ್ಡಿದೆ, ಇವತ್ತು ನಾವು ಉಳ್ಕೊಳ್ತೀವಿ. ಬಟ್ ಯಾರೋ ಟೂರ್ಗೆ ಅಂತ ಬಂದಿರೋರು ಅಥವಾ ಹೋಗಬೇಕು ಅಂತ 2 ದಿನಕ್ಕೆ ಅಂತ ಲೆಕ್ಕ ಹಾಕೊಂಡು ಬಂದಿರುವಂಥವ್ರು, ಅಂಥವ್ರು ಏನಾದರೂ ಸಿಕ್ಕಾಕೊಂಡ್ರೆ ಅಂಥವ್ರು ನಮ್ಮ ಕೈಲಾದಂಥ ಸಹಾಯ ನಾವು ಮಾಡ್ತೀವಿ. ಊಟ ಕೊಡುವಂಥದ್ದಾಗ್ಬೋದು, ಹೋಟೆಲ್ ಬಿಲ್ ಕಟ್ಟುವಂಥದ್ದಾಗ್ಬೋದು, ಇದನ್ನು ನಾವು ಮಾಡ್ಬೋದು ಅಂತ ಅಂದ್ಬಿಟ್ಟು ಒಂದು ವಿಚಾರನ ಹೇಳಿದ್ದೆ. ನಾನು ನಂಬರ್ ಕೊಟ್ಟಿದ್ದೆ. ಅದರಿಂದ ಕಾಲ್ಸ್ಗಳು ಬಂದಾಗ ನಮಗೊಂದು ಅವಕಾಶ ಸಿಕ್ತು. ಅವರೆಲ್ಲರಿಗೂ ಒಂದು ಸೇವೆ ಮಾಡುವಂಥ ಅವಕಾಶ ಸಿಕ್ತು. ಒಂದು 53 ಜನ ಇದ್ದಂಥ ಒಂದು ಎಲ್ಡರ್ ಗ್ರೂಪ್, ಸೀನಿಯರ್ ಸಿಟಿಸನ್ ಅವರು, ಬಳ್ಳಾರಿ ಟೀಮ್ ಅವರು ಎಲ್ಲರೂ ಅವರು ಮಿಸ್ ಆಗಿದ್ದಾಗ ನಾವು ಅವ್ರ ಜೊತೆ 3 ದಿನ ಒಡನಾಟದಲ್ಲಿದ್ದು ಅವರ ಹೋಟೆಲ್ ಖರ್ಚು ಅಥವಾ ಊಟದ ಖರ್ಚು ನಾವು ಮತ್ತು ಸುಮಾರು ಜನ MLA, ಆ ಕ್ಷೇತ್ರದ MLA ಅವರೆಲ್ಲರೂ ನೋಡಿಕೊಂಡು ಅವರನ್ನು ಸುರಕ್ಷಿತವಾಗಿ ಕಳಿಸುವಂಥ ಒಂದು ಯೋಜನೆ ಆಯಿತು. ಸೊ ನಾವು ನಮ್ಮ ಕಂಪನಿ ವಿಚಾರಕ್ಕೆ ಅಂತ ಹೋಗಿದ್ದದ್ದು, ನಾವು ಅಲ್ಲಿ ಸಂತ್ರಸ್ತರಾಗುವಂಥ ಪರಿಸ್ಥಿತಿ ಬಂದಿದ್ದು ಅವಾಗ ಆ ಥರ.